ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಪ್ರಿಯವಾದ ಮುದ್ದು ಸೊಸೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಇವತ್ತು ನಾವು ತುಂಬಾ ವಿವರವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿನಂತಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಒತ್ತಿ. ಯಾಕಂದ್ರೆ ಇಂತಹ ಆಳವಾದ ಭಾವನಾತ್ಮಕ ವಿಶ್ಲೇಷಣೆಗಳು ನಿಮಗೆ ಮೊದಲು ಸಿಗಬೇಕಾದ್ರೆ ನೀವು ನಮ್ಮ ಕುಟುಂಬದ ಭಾಗವಾಗಿರಬೇಕು. ಈಗ ಕಥೆಯೊಳಗೆ ಹೋಗೋಣ. ಮನೆ ಮೇಲೆ ಕೂತಿರುವ ವಿನಂತಿ ಮತ್ತು ಭದ್ರಾ ಅವರ ನಡುವೆ ಕಾಣಿಸುತ್ತಿರುವ ಆ ಒತ್ತಡದ ಮೌನವೇ ಇಡೀ ಎಪಿಸೋಡ್ನ ಟೋನ್ ಸೆಟ್ ಮಾಡುತ್ತದೆ. ಹೊರಗೆ ಮದುವೆ ಸಂಭ್ರಮ, ಒಳಗೆ ಗುಪ್ತ ಸತ್ಯಗಳ ಕಿಡಿ. ಇದೇ ವೇಳೆ ವಿದ್ಯಾ ಬಂದು ನಿಂತ ಕ್ಷಣದಿಂದಲೇ ವಾತಾವರಣದಲ್ಲಿ ವಿದ್ಯುತ್ ಹರಿದಂತೆ ಆಗುತ್ತದೆ. ಅವಳ ಕಣ್ಣುಗಳಲ್ಲಿ ಕಾಣಿಸುವ ನೋವು, ತಿರಸ್ಕಾರ ಮತ್ತು ಸ್ವಲ್ಪ ಧೈರ್ಯ, ಈ ಮೂರು ಭಾವನೆಗಳು ಒಂದೇ ಸಮಯದಲ್ಲಿ ಮುಖದಲ್ಲಿ ಮೂಡುತ್ತವೆ. ಏನೋ ಮಾಡ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಏನೂ ಆಗ್ಲಿಲ್ಲ ಅನ್ನೋ ಮಾತು ಕೇವಲ ಟೀಕೆಯಲ್ಲ, ಅದು ಅವಳ ಒಳಗಿನ ದೀರ್ಘಕಾಲದ ಬೇಸರದ ಸ್ಫೋಟ. ಈಶ್ವರಿ ಮತ್ತು ಸಾವಿತ್ರಿ ಮಾತನಾಡುವ ಪ್ರತಿಯೊಂದು ಪದದಲ್ಲೂ ಒಬ್ಬರ ಮೇಲೆ ಒಬ್ಬರು ನಂಬಿಕೆಯಿಲ್ಲದಿರುವುದು ಗೋಚರಿಸುತ್ತದೆ. ಮದುವೆ ಆಗಿದ ತಕ್ಷಣ ನೀನು ಇಲ್ಲಿಂದ ಹೋಗಬೇಕು ಅನ್ನೋ ಮಾತು ಕೇವಲ ಸಂಪ್ರದಾಯದ ನಿಯಮ ಅಲ್ಲ, ಅದು ಯಾರನ್ನಾದರೂ ದೂರ ಸರಿಸಲು ಹಾಕಿದ ಒತ್ತಡದ ತಂತ್ರ. ವಿದ್ಯಾ ಇನ್ನೂ ತಾಳಿ ಕಟ್ಟಿಲ್ಲವಲ್ಲ ಅನ್ನೋ ಒಂದು ವಾಕ್ಯದಿಂದ ಸಮಯವನ್ನು ಹಿಡಿದುಕೊಳ್ಳಲು ಯತ್ನಿಸುತ್ತಾಳೆ. ಆ ಒಂದು ನಿಮಿಷವೇ ಅವಳಿಗೆ ನ್ಯಾಯ ಸಿಗುವ ಅವಕಾಶವಾಗಬಹುದು ಅನ್ನೋ ಭರವಸೆ ಅವಳ ಕಣ್ಣುಗಳಲ್ಲಿ ಕಾಣಿಸುತ್ತದೆ. ಶಿವರಾಮಗೌಡರ ಮನಸ್ಥಿತಿ ಇಲ್ಲಿ ಬಹಳ ಮುಖ್ಯ. ಗೌರವ ಕಾಪಾಡಬೇಕು, ಮನೆ ಹೆಸರು ಉಳಿಸಬೇಕು ಅನ್ನೋ ಒತ್ತಡ ಒಂದು ಕಡೆ, ಸತ್ಯ ಏನೋ ಅನ್ನೋ ಗೊಂದಲ ಇನ್ನೊಂದು ಕಡೆ. ನನ್ನ ಗೌರವ ಉಳಿಸು ಅನ್ನೋ ಅವರ ಮಾತುಗಳಲ್ಲಿ ತಂದೆಯ ಅಹಂಗಾರ ಮಾತ್ರವಲ್ಲ, ಒಬ್ಬ ಮನೆತನದ ಹಿರಿಯನ ಭಯವೂ ಇದೆ. ಪುರೋಹಿತರ ಮಾತುಗಳು ಸಾಂಪ್ರದಾಯಿಕವಾಗಿ ಕೇಳಿಸಿದರೂ ಅವುಗಳ ಹಿಂದೆ ಒಂದು ತಟಸ್ಥ ದೃಷ್ಟಿಕೋನವಿದೆ. ಯಾರ ಜೊತೆ ಮದುವೆಯಾದರೂ ಜೀವನ ಪರ್ಯಂತ ಸಂತೋಷವಾಗಿರಿ ಅನ್ನೋ ಆಶಯ. ತಾಳಿ ಕಟ್ಟುವ ಕ್ಷಣ ಸಮೀಪಿಸುತ್ತಿದ್ದಂತೆ ಭದ್ರನ ಮುಖದಲ್ಲಿ ಕಾಣಿಸುವ ಸಂಶಯ ಬಹಳ ಹೇಳುತ್ತದೆ. ಅವನು ನಿಜವಾಗಿಯೂ ತಪ್ಪು ಮಾಡಿದ್ದಾನಾ, ಇಲ್ಲವೇ ಯಾರೋ ರೂಪಿಸಿದ ಆಟದಲ್ಲಿ ಸಿಕ್ಕಿಬಿದ್ದಾನಾ? ವಿನಂತಿಯ ಆತುರ ತಾಳಿ ಕಟ್ಟು ಅನ್ನೋ ಒತ್ತಾಯದಲ್ಲಿ ಗೋಚರಿಸುತ್ತದೆ. ಆದರೆ ಆ ಕ್ಷಣದಲ್ಲಿ ಈಶ್ವರಿ ನಿಲ್ಲಿಸಿ ಅನ್ನೋ ಒಂದು ಪದದಿಂದ ಕಥೆಯ ದಿಕ್ಕೇ ಬದಲಾಗುತ್ತದೆ. ಅರ್ಧಗಂಟೆ ಮುಹೂರ್ತ ಮುಂದೂಡೋಣ ಅನ್ನೋ ಈಶ್ವರಿಯ ಬೇಡಿಕೆ ಮನೆಯವರಲ್ಲಿ ಶಾಕ್ ಮಾಡುತ್ತದೆ. ಯಾಕೆ ಈಗ, ಯಾಕೆ ಈ ಸಮಯದಲ್ಲಿ? ಆದರೆ ಅವಳು ಹೇಳುವ ಕಾರಣ, ವಿದ್ಯಾ ತಂದೆ ಚೆಲ್ವಾ ಸಾಕ್ಷಿ ಜೊತೆ ಬರುತ್ತಿದ್ದಾರೆ ಅಂದಾಗ ಎಲ್ಲರ ಮನಸ್ಸುಗಳಲ್ಲಿ ಭಯ ಮತ್ತು ಕುತೂಹಲ ಎರಡೂ ಮೂಡುತ್ತವೆ. ಸತ್ಯ ಹೊರಬಂದರೆ ಏನಾಗುತ್ತೆ ಅನ್ನೋ ಆತಂಕ ಸಾವಿತ್ರಿ ಮತ್ತು ವಿನಂತಿಯ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸಾವಿತ್ರಿಯ ಪ್ರತಿಕ್ರಿಯೆ ತುಂಬಾ ತೀಕ್ಷ್ಣ. ಯಾರೇ ಬಂದರೂ ಮದುವೆ ನಿಲ್ಲಿಸೋಕೆ ಆಗಲ್ಲ ಅನ್ನೋ ಆಕ್ರೋಶ ಅವಳ ಆತ್ಮವಿಶ್ವಾಸವೋ ಅಥವಾ ಒಳಗಿನ ಭಯವೋ? ಈಶ್ವರಿ ಮಾತ್ರ ಶಾಂತವಾಗಿ, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಅನ್ನೋ ಪ್ರಶ್ನೆ ಕೇಳುತ್ತಾಳೆ. ಇದೇ ಪ್ರಶ್ನೆ ಇಡೀ ಕಥೆಯ ಹೃದಯ. ಚೆಲ್ವಾ ಲೋಕಿಯನ್ನು ಕರೆದುಕೊಂಡು ಬಂದ ಕ್ಷಣದಿಂದ ವಾತಾವರಣ ಇನ್ನಷ್ಟು ಗಂಭೀರವಾಗುತ್ತದೆ. ಲೋಕಿ ಬಾಯಿಂದ ಸತ್ಯ ಹೊರಬರುವ ಕ್ಷಣವೇ ಈ ಎಪಿಸೋಡ್ನ ತಿರುವು. ಫೋನ್ ಮಾಡಿದ್ದು ವಿದ್ಯಾ ಅಲ್ಲ, ವಿನಂತಿ ಅನ್ನೋ ಒಂದು ವಾಕ್ಯ ಮನೆಗೆ ಬಿದ್ದ ಮಿಂಚಿನಂತೆ. ಇಷ್ಟು ದಿನ ವಿದ್ಯಾ ಮೇಲೆ ಹೊತ್ತಿದ್ದ ಆರೋಪ ಕ್ಷಣದಲ್ಲಿ ಕುಸಿದು ಬೀಳುತ್ತದೆ. ಆಘಾತ, ಪಶ್ಚಾತ್ತಾಪ, ಕೋಪ ಎಲ್ಲವೂ ಒಂದೇ ಸಮಯದಲ್ಲಿ ಸ್ಫೋಟಗೊಳ್ಳುತ್ತವೆ. ಸಾವಿತ್ರಿ ಸತ್ಯವೊಪ್ಪಿಕೊಳ್ಳುವ ಕ್ಷಣ ಬಹಳ ಶಕ್ತಿಯುತ. ಹೌದು, ನಿಜ ಅನ್ನೋ ಒಪ್ಪಿಗೆ ಅವಳ ಸೋಲಿನ ಸೂಚನೆ ಮಾತ್ರವಲ್ಲ, ಅದು ಇಡೀ ಕುಟುಂಬದ ನಂಬಿಕೆಗೆ ಬಿದ್ದ ಬಿರುಕು. ಹಳೆಯದೆಲ್ಲ ಮರೆತು ಬಿಡೋಣ ಅನ್ನೋ ಅವಳ ಮಾತುಗಳಲ್ಲಿ ತಪ್ಪಿನ ಭಾರದಿಂದ ಪಾರಾಗಬೇಕೆಂಬ ಆತುರ ಸ್ಪಷ್ಟ. ಆದರೆ ಶಿವರಾಮಗೌಡರ ಕೋಪದಲ್ಲಿ ನ್ಯಾಯದ ಧ್ವನಿ ಕೇಳಿಸುತ್ತದೆ. ಇಷ್ಟು ದಿನ ತಪ್ಪು ಇಲ್ಲದವಳಿಗೆ ಶಿಕ್ಷೆಯಾಗಿದೆ ಅನ್ನೋ ನೋವು. ಇಲ್ಲಿ ಭದ್ರನ ಮೌನ ಮತ್ತೆ ಮುಖ್ಯವಾಗುತ್ತದೆ. ಅವನು ತಾಳಿ ಕಟ್ಟಲು ಮುಂದೆ ಬರುತ್ತಾನೆ, ಆದರೆ ಈಗ ಸತ್ಯ ಗೊತ್ತಾದ ಮೇಲೆ ಆ ತಾಳಿ ಕೇವಲ ಒಂದು ವಿಧಿಯಲ್ಲ, ಅದು ಸತ್ಯದ ತೀರ್ಪು. ವಿದ್ಯಾ ಎದುರಿಸಿದ ಅನ್ಯಾಯದ ನಂತರ ಈ ಮದುವೆ ನಡೆಬೇಕಾ ಇಲ್ಲವೇ ನಿಲ್ಲಬೇಕಾ ಅನ್ನೋ ಪ್ರಶ್ನೆಯಲ್ಲೇ ಎಪಿಸೋಡ್ ಮುಕ್ತಾಯಗೊಳ್ಳುತ್ತದೆ. ಈ ಸಂಚಿಕೆಯಲ್ಲಿ ಪ್ರತಿಯೊಬ್ಬ ಪಾತ್ರದ ಮನೋವೈಜ್ಞಾನಿಕ ಸ್ಥಿತಿ ಬಹಳ ಸ್ಪಷ್ಟವಾಗಿ ತೋರಿಸಲಾಗಿದೆ. ವಿದ್ಯಾ ಅನ್ಯಾಯ ಎದುರಿಸಿದರೂ ಧೈರ್ಯ ಕಳೆದುಕೊಳ್ಳದ ಮಹಿಳೆ. ಈಶ್ವರಿ ಸತ್ಯದ ಪರ ನಿಲ್ಲಲು ತಡವಾದರೂ ಕೊನೆಗೆ ಧೈರ್ಯ ಮಾಡಿದವರು. ಸಾವಿತ್ರಿ ತಪ್ಪು ಮಾಡಿಕೊಂಡರೂ ಅದನ್ನು ಮರೆಮಾಚಲು ಯತ್ನಿಸಿದ ವ್ಯಕ್ತಿತ್ವ. ವಿನಂತಿ ಅಸೂಯೆ ಮತ್ತು ಭಯದಿಂದ ತಪ್ಪುದಾರಿಯಲ್ಲಿ ಹೋದಳು. ಶಿವರಾಮಗೌಡರು ಗೌರವಕ್ಕಿಂತ ಸತ್ಯ ದೊಡ್ಡದು ಅನ್ನೋದನ್ನ ಕೊನೆಗೆ ಅರಿಯುವ ತಂದೆ.
ಇದು ಕೇವಲ ಮದುವೆ ನಿಲ್ಲಿಸುವ ಕಥೆಯಲ್ಲ, ಇದು ಸತ್ಯ ಹೊರಬರುವಾಗ ಸಂಬಂಧಗಳು ಹೇಗೆ ತತ್ತರಿಸುತ್ತವೆ ಅನ್ನೋದರ ಕಥೆ. ಒಂದು ಫೋನ್ ಕಾಲ್ ಎಷ್ಟು ಜೀವನಗಳನ್ನು ಬದಲಾಯಿಸಬಹುದು ಅನ್ನೋದಕ್ಕೆ ಉದಾಹರಣೆ. ಸತ್ಯ ತಡವಾಗಿ ಬಂದರೂ ಅದು ಬಂದಾಗ ಎಲ್ಲ ಮುಖವಾಡಗಳು ಕಳಚುತ್ತವೆ ಅನ್ನೋದನ್ನ ಈ ಎಪಿಸೋಡ್ ತೋರಿಸುತ್ತದೆ. ನಾಳಿನ ಸಂಚಿಕೆಯಲ್ಲಿ ಭದ್ರ ಯಾವ ನಿರ್ಧಾರ ತಗೊಳ್ತಾನೆ, ವಿದ್ಯಾಗೆ ನ್ಯಾಯ ಸಿಗುತ್ತಾ, ವಿನಂದಿಯ ಭವಿಷ್ಯ ಏನಾಗುತ್ತೆ, ಇವೆಲ್ಲ ಪ್ರಶ್ನೆಗಳ ಜೊತೆ ನಾವು ಮುಂದಿನ ಭಾಗಕ್ಕಾಗಿ ಕಾಯಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟಲ್ಲಿ ಬರೆಯಿರಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.